ಕರ್ನಾಟಕ Today ಇಡೀ we've implemented the ದೇಶದಲ್ಲೇ guarantees. ತಲಾ ಆದಾಯದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದೇವೆ. We're also number one despite the guarantees that we've ಆದಾಯದಲ್ಲಿ implemented on several fronts in We the are economy. number 1 in the entire country. GST collection ನಲ್ಲಿ we are number 2 in the entire country. Maharashtra Per is capita number 1. income, we're number one. In GST collections, we're number Karnataka two is after number Maharashtra. 26-27 ಆರ್ಥಿಕ ವರ್ಷದಲ್ಲಿ ಇಡೀ ದೇಶದ GSDP 7.4 ಇದ್ರೆ ಕರ್ನಾಟಕ If you look at the GSDP also, 8.1 ರಷ್ಟಿದೆ. Karnataka's GSDP is at 2.1. 8.1 ರಷ್ಟಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದ ಮೇಲೆ ಸಾಲ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಆರೋಪಗಳನ್ನು ಮಾಡ್ತಾರೆ. ಇದು ಸುಳ್ಳು. ಸುಳ್ಳು ಆರೋಪ, ರಾಜಕಾರಣಕ್ಕೋಸ್ಕರ ಮಾಡ್ತಕ್ಕಂಥ ಆರೋಪ. Several false allegations were also leveled against me. ನಾನು ಅಸೆಂಬ್ಲಿದಲ್ಲೂ ಕೂಡ ಹೇಳಿದ್ದೀನಿ, ಬಜೆಟ್ ಮೇಲೆ ಉತ್ತರ ಕೊಡುವಾಗ ಹೇಳಿದ್ದೀನಿ, ಅಸೆಂಬ್ಲಿನಲ್ಲೇ ಹೇಳಿದ್ದೀನಿ ಉತ್ತರ ಕೊಡುವಾಗ. GSDP ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟು 2002ರಲ್ಲಿ ಪಾಸ್ ಆಯಿತು. ಅವತ್ತಿನಿಂದ ಜಾರಿನಲ್ಲಿದೆ. 2002ನೇ ಇಸ್ವಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಮೂರು ಮಾನದಂಡಗಳನ್ನು ಹೇಳ್ತಾರೆ ಅಲ್ಲಿ. ಒಂದು ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. I am now highlighting how the finances of ರಾಜ್ಯದ Karnataka were fixed by him. One he's speaking of is the fiscal deficit. ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಅಂತ ಗೊತ್ತಾಗಬೇಕಾದ್ರೆ ಮೂರು ಮಾನದಂಡಗಳನ್ನು ಹೇಳ್ತದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002, ಅದರ ಪ್ರಕಾರ ನಮ್ಮ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ನಮ್ಮದು 3% ಒಳಗಡೆನೇ ಇದೆ. ಕರ್ನಾಟಕದ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇದೆ. Controlling the fiscal deficit was a challenge. It's 2.95. supposed to be under 3%, and that's what we did. We controlled it under 3%. ಆಮೇಲೆ ಸಾಲ ನಮ್ಮ GSDPಯ 25% ಒಳಗಡೆನೇ ಇರಬೇಕು. ಕರ್ನಾಟಕದ GSDP 30 ಲಕ್ಷಕ್ಕೂ ಹೆಚ್ಚು. ಕರ್ನಾಟಕದ GSDP 30 ಲಕ್ಷಕ್ಕೂ ಹೆಚ್ಚು ನಮ್ಮದು GSDP. Karnataka's GSDP is also showing Karnataka's very good ಸಾಲ signs, and so that's another indication of how we've performed. 25.1
94 ಅಂದರೆ 3% ಒಳಗಡೆನೇ ಇದೆ. 25 ಪಾಯಿಂಟ್ ಅಲ್ಲ 24 ಪಾಯಿಂಟ್, ಸಾರಿ 25 ಅಂತ ಬರ್ಕೋಬೇಡಿ, 24.94, 25% ಒಳಗಡೆ ಇರಬೇಕು. 24.94. ಆಮೇಲೆ ಇನ್ನೊಂದು ಏನು ಹೇಳ್ತದೆ ಮಾನದಂಡ ಅಂತಂದ್ರೆ, ರೆವಿನ್ಯೂ ಸರ್ಪ್ಲಸ್ ಇರಬೇಕು. ನಾವು ರೆವಿನ್ಯೂ ಡೆಫಿಸಿಟ್ ನಲ್ಲಿದ್ದೀವಿ, ಸರ್ಪ್ಲಸ್ ನಲ್ಲಿಲ್ಲ ಈ ವರ್ಷ. ಯಾಕಂತಂದ್ರೆ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಆರ್ಥಿಕವಾಗಿ ಹಾಳು ಮಾಡಿಟ್ಟಿತ್ತು. ಈ ವರ್ಷ ಅಂದರೆ 26-27 2026-27 ಸುಮಾರು 19,000 ಕೋಟಿ ರೆವಿನ್ಯೂ ಡಿಫಿಸಿಟ್ ಇದೆ. ಅದು ಯಾಕೆ ಡಿಫಿಸಿಟ್ ಆಯಿತು ಅಂತಂದ್ರೆ, 15ನೇ ಹಣಕಾಸಿನ ಆಯೋಗ ನಮಗೆ ಕೊಡಬೇಕಾಗಿದ್ದಂಥ ಹಣವನ್ನು ಕೊಡಲಿಲ್ಲ. Why is our revenue deficit a problem? Because a lot of the money that the central government owes us never came to us. ಶಿಫಾರಸು ಮಾಡಿತ್ತು 5,495 ಕೋಟಿ. ಒಂದು ವಿಶೇಷ ಗ್ರಾಂಟ್ಸ್ ಅಂತ ಕೊಟ್ಟಿದ್ರು, ಅದು ಕೊಡಲಿಲ್ಲ. ಆಮೇಲೆ ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರು ಸಿಟಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ರೆಕಮೆಂಡ್ ಮಾಡಿದ್ರು. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 grants that ಕೋಟಿ were supposed to come from the central government, none of that has come through. ಅವೆರಡನ್ನೂ ಕೊಡಲಿಲ್ಲ. ಒಟ್ಟು 11,495 ಕೋಟಿ ಕೊಡಲಿಲ್ಲ. ಅದ್ರ ಜೊತೆಗೆ ಅಪ್ಪರ್ ಭದ್ರಾಕ್ಕೆ ಬಜೆಟ್ನಲ್ಲಿ ಹೇಳಿದ್ದದು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದು ಅವ್ರ ಬಜೆಟ್ ಸ್ಪೀಚ್ನಲ್ಲಿ 2023-24 ಆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದು ಪರ್ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀನಿ, 5,300 ಕೋಟಿ ಕೊಡ್ತೀವಿ. When I met with the finance minister, Nirmala Sitharaman, I raised these points too. ಆಮೇಲೆ ಇದು ನಮಗೆ GST ಜಾರಿ ಬಂದದ್ರಿಂದ ನಮಗೆ ಪರಿಹಾರ ಕೊಡ್ತಾ ಇದ್ರು, ಪರಿಹಾರನ ನಿಲ್ಲಿಸ್ಬಿಟ್ರು. ಎಷ್ಟು ನಷ್ಟ ಆಗ್ತದೆ ಅಷ್ಟನ್ನು ತುಂಬಿಕೊಡ್ತೀವಿ ಅಂತ ಹೇಳಿದರು. ಆಮೇಲೆ JJM ಜಲ ಜೀವನ್ ಮಿಷನ್ ಅದರಲ್ಲಿ ಸುಮಾರು more than 10,000 crores ಬರಲಿಲ್ಲ.